ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ಹಿಡನ್ ಟ್ರೆಷರ್, ಗುಪ್ತ ನಿಧಿ. ಸಾಸಿವೆಹಳ್ಳಿ ಎಂಬ ಊರಿನಲ್ಲಿ ಒಬ್ಬ ರೈತನಿದ್ದನು. ಆತನಿಗೆ 4 ಗಂಡು ಮಕ್ಕಳಿದ್ದರು. ಅವನ ಮಕ್ಕಳು ಈಗ ಬೆಳೆದು ದೊಡ್ಡವರಾಗಿದ್ದರು. ಆದರೆ ಕೆಲಸ ಮಾಡಲು ಇಚ್ಛಿಸುತ್ತಿರಲಿಲ್ಲ. ರೈತನು ತನ್ನ ಭೂಮಿಯಲ್ಲಿ ಬೆಳೆದ ಬೆಳೆಯನ್ನು ಶೇಖರಿಸುತ್ತಿದ್ದನು. ಅದರಿಂದ ಅವನ ಮಕ್ಕಳು ತಮ್ಮ ಭವಿಷ್ಯಕ್ಕಾಗಿ ಕೆಲಸ ಮಾಡಲು, ಸಂಪಾದಿಸಲು ಯಾವುದೇ ಆಸಕ್ತಿ ಅಥವಾ ಇಚ್ಛೆಯನ್ನು ತೋರಿಸುತ್ತಿರಲಿಲ್ಲ. ಆ ರೈತನು ಸತ್ತ ನಂತರ ತನ್ನ ಮಕ್ಕಳು ಭವಿಷ್ಯದಲ್ಲಿ ಏನು ಮಾಡುತ್ತಾರೆ ಎಂದು ಚಿಂತಿತರಾಗಿದ್ದನು. ಒಂದು ದಿನ ರೈತ ತುಂಬ ಅನಾರೋಗ್ಯಕ್ಕೆ ಒಳಗಾಗುತ್ತಾನೆ. ಅದನ್ನು ಯಾರೂ ನಿರೀಕ್ಷಿಸಿರಲಿಲ್ಲ. ಅವನು ಮರಣಶಯ್ಯದಲ್ಲಿದ್ದನು ಮತ್ತು ಅವನು ಹೋದ ನಂತರ ಅವನ ಮಕ್ಕಳು ಏನು ಮಾಡುತ್ತಾರೆ ಎಂದು ಚಿಂತಿಸುತ್ತಿದ್ದನು. ನನ್ನ ಮಕ್ಕಳಿಗೆ ಅಮೂಲ್ಯವಾದ ಪಾಠವನ್ನು ಕಲಿಸಲು ನಾನು ಯೋಜನೆಯನ್ನು ರೂಪಿಸಬೇಕು ಎಂದು ರೈತನು ಯೋಚಿಸಿದನು. ಮರಣಶಯ್ಯೆಯಲ್ಲಿ ರೈತ ಎಲ್ಲ ಮಕ್ಕಳನ್ನು ತನ್ನ ಸುತ್ತಲೂ ಒಟ್ಟುಗೂಡಿಸಲು ಕರೆಯುತ್ತಾನೆ. ನಾನು ನಿಮಗೆ ಒಂದು ರಹಸ್ಯವನ್ನು ಹೇಳುವ ಸಮಯ ಬಂದಿದೆ ಎಂದು ರೈತ ಹೇಳಿದನು. ಅವನ ಮಕ್ಕಳು ಕುತೂಹಲದಿಂದ ಕೇಳಿದರು. ಕೃಷಿ ಭೂಮಿಯಲ್ಲಿ ಯಾರಿಗೂ ತಿಳಿದಿಲ್ಲದ ನಿಧಿ ಇದೆ ಎಂದು ಹೇಳಿದನು. ಮಕ್ಕಳಿಗೆ ಆಶ್ಚರ್ಯವಾಯಿತು. ಏನು, ನಿಧಿನ? ಹಾಗಾದರೆ ನಾವು ಬಡ ರೈತರಂತೆ ಏಕೆ ಬದುಕುತ್ತಿದ್ದೇವೆ? ಅವರು ಉತ್ತರಿಸಿದರು. ಅದಕ್ಕೆ ರೈತ, ಆ ನಿಧಿಯನ್ನು ಹುಡುಕುವುದು ಅಷ್ಟು ಸುಲಭವಲ್ಲ ಮಕ್ಕಳೇ. ಯೋಗ್ಯವಾದವನು ಮಾತ್ರ ಅದನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಹೇಳಿದನು. ಮಕ್ಕಳು ಆಳವಾಗಿ ಆಸಕ್ತಿ ಹೊಂದಿದ್ದರು. ಆದರೆ ನಿಧಿ ತುಂಬ ಆಕರ್ಷವಾಗಿತ್ತು. ಎಷ್ಟು ಕಷ್ಟವಾಗಬಹುದು, ಇಡೀ ಜಮೀನನ್ನು ಅಗೆದು ಹುಡುಕೋಣ ಎಂದು ನಿರ್ಧರಿಸಿ ಗದ್ದೆ ಅಗೆಯಲು ಆರಂಭಿಸಿದರು. ಇದು ಸೂರ್ಯಾಸ್ತವಾಗಿದೆ, ಆದರೆ ನಮಗೆ ಇನ್ನೂ ನಿಧಿಯ ಕುರುಹು ಕೂಡ ಸಿಕ್ಕಿಲ್ಲ ಎಂದು ಅವರು ದಿನವನ್ನು ತುಂಬ ಸುಸ್ತಾಗಿ ಮುಗಿಸಿದರು. ಇವರ ಕೆಲಸವನ್ನು ನೋಡಿ ಆ ಕಡೆ ಹೋಗುತ್ತಿದ್ದ ವ್ಯಕ್ತಿಯೊಬ್ಬರು ಬಂದರು. ಹೇ ಹುಡುಗರೇ, ನೀವು ಇಲ್ಲಿ ಬಹಳ ದೊಡ್ಡ ಜಮೀನನ್ನು ಅಗೆದಿದ್ದೀರಿ, ನಾನು ನೋಡಿದೆ ಎಂದನು. ನೀವು ಈ ಬೀಜವನ್ನು ತೆಗೆದುಕೊಂಡು ಇಲ್ಲಿ ನೆಡಿ ಎಂದು ಅವರು ಸಲಹೆ ನೀಡಿದರು. ಸಹೋದರರು ಸಲಹೆಯನ್ನು ಇಷ್ಟಪಡಲಿಲ್ಲ, ಆದರೂ ಮಾಡಲು ನಿರ್ಧರಿಸಿದರು. ಅವರು ಬೀಜಗಳನ್ನು ನೆಟ್ಟರು ಮತ್ತು ನಿಧಿಯನ್ನು ಕಾಣದೆ ನಿರಾಶೆಯಿಂದ ಮನೆಗೆ ಮರಳಿದರು. ನಂತರ ಅವರು ನೆಟ್ಟ ಬೀಜಗಳು ಕೆಲವು ದಿನಗಳಲ್ಲೇ ಆರೋಗ್ಯಕರ ಬೆಳೆಯಾಗಿ ಬೆಳೆದವು. ಈ ಬೆಳೆಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಹೋಗೋಣ ಎಂದು ಒಬ್ಬ ಮಗನು ಸಲಹೆ ನೀಡಿದನು. ಮಾರುಕಟ್ಟೆಯಲ್ಲಿ ಅವರು ತಮ್ಮ ಆರೋಗ್ಯಕರ ಬೆಳೆಗಾಗಿ ಸಾಕಷ್ಟು ಹಣವನ್ನು ಗಳಿಸಿದರು. ಸಂಪಾದನೆಯ ಬಗ್ಗೆ ಉತ್ಸುಕರಾಗಿ ಅವರು ಮನೆಗೆ ತೆರಳಲು ಪ್ರಾರಂಭಿಸಿದರು. ಒಬ್ಬ ಮಗನು ಹೇಳಿದಾಗ, ಸಹೋದರರೇ, ನಮ್ಮ ತಂದೆ ನಮ್ಮನ್ನು ಸರಳವಾಗಿ ತೋಟವನ್ನು ಅಗೆದು ಬೀಜವನ್ನು ನೆಡುವಂತೆ ಮೋಸಗೊಳಿಸಿದ್ದಾರೆ ಎಂದು ನಿಮಗೆ ತಿಳಿದಿದೆಯೇ? ಅಲ್ಲಿ ಎಂದಿಗೂ ಯಾವುದೇ ನಿಧಿ ಇರಲಿಲ್ಲ. ಆದರೆ ಅವರು ಸ್ವಲ್ಪ ಯೋಚಿಸಿದಾಗ ಅವರಿಗೆ ಒಂದು ಮುಖ್ಯವಾದ ವಿಷಯ ತಿಳಿಯಿತು. ಸಹೋದರರೇ, ನಿಧಿಯು ಗದ್ದೆಯಲ್ಲಿ ಇರಲಿಲ್ಲ, ಆದರೆ ನಾವು ಅದನ್ನು ನಮ್ಮ ಶ್ರಮ ಮತ್ತು ಬೆವರಿನಿಂದ ಬೆಳೆಸಿದ್ದೇವೆ. ನಮ್ಮ ಬೆಳೆಗಳು ಮತ್ತು ನಮ್ಮ ಶ್ರಮದಿಂದ ನಾವು ಗಳಿಸಿದ ಸಂಪತ್ತು ನಮ್ಮ ಪ್ರೀತಿಯ ತಂದೆ ಹೇಳುತ್ತಿದ್ದ ನಿಧಿ. ಯಾವುದು ಉಚಿತವಾಗಿಯೂ ಬರುವುದಿಲ್ಲ ಮತ್ತು ಏನನ್ನಾದರೂ ಗಳಿಸಲು ಕಠಿಣ ಪರಿಶ್ರಮ ಮುಖ್ಯ ಮತ್ತು ಅಗತ್ಯ ಎಂದು ಅವರು ಅರಿತುಕೊಂಡರು. ಸಹೋದರರು ತಮ್ಮ ಸೋಮಾರಿತನವನ್ನು ನಿವಾರಿಸುತ್ತಾರೆ ಮತ್ತು ತಮ್ಮ ಭವಿಷ್ಯಕ್ಕಾಗಿ ಶ್ರಮಿಸಲು ಪ್ರಾರಂಭಿಸುತ್ತಾರೆ. ಕಥೆಯ ನೈತಿಕತೆ: ನೋವಿಲ್ಲದೆ ಯಾವುದೇ ಲಾಭವಿಲ್ಲ. ಸೊ ಸ್ನೇಹಿತರೆ, ಈ ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ಕತೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ.